ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಾಕಷ್ಟು ರಾಜಕೀಯವಾಗಿ ಇದು ತಿರುವನ್ನು ಪಡಿತಾ ಇದೆ. ಏನು 2023ರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸರ್ಕಾರದಲ್ಲಿ DCM ಆಗಿದ್ದಂತಹ DK ಶಿವಕುಮಾರ್ ಅವರು ಈ ಒಂದು ಯೋಜನೆಯನ್ನ ಪ್ರಮುಖವಾಗಿ ಆಸಕ್ತಿಯನ್ನು ವಹಿಸಿ ಕೈಗೆತ್ತಿಕೊಂಡಿದ್ರು. ಈಗ ಸ್ವತಃ ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಈ ಯೋಜನೆಯ ವಿಚಾರವಾಗಿ ಸಾಕಷ್ಟು ರಾಜಕೀಯವಾಗಿ ತಿರುವನ್ನ ಪಡಿತಾ ಇದೆ. ಯಾಕಂದ್ರೆ ಏನು 2006ರಲ್ಲಿ ಅಂದಿನ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಈ ಯೋಜನೆಯ ಪ್ರಾರಂಭವನ್ನ ಮಾಡಿದ್ರು. ಅವತ್ತು ಅವರು ಪ್ರಾರಂಭವನ್ನ ಮಾಡಿದಂಥ ದಿನದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಈ ಯೋಜನೆ ಸಾಕಷ್ಟು ರಾಜಕೀಯವಾಗಿ ಕೆಸರರ ಚಾಟಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಒಂದು ಕಡೆ ಈಗ DK ಶಿವಕುಮಾರ್ ಅವರು ಈ ಒಂದು ಯೋಜನೆಯನ್ನ ಕೈಗೆತ್ತಿಕೊಂಡ ಮೇಲೆ BJP ಮತ್ತೆ JDS ಹಾಗೆ ಇನ್ನಿತರೆ ಎಲ್ಲ ಹೋರಾಟದ ಸಮಿತಿಗಳು ಸಂಘಗಳು ಈ ಯೋಜನೆಯನ್ನ ವಿರೋಧ ಮಾಡ್ತಾ ಇದ್ದಾವೆ. ಆದರೆ 2006ರಲ್ಲಿ HD ಕುಮಾರಸ್ವಾಮಿ ಅವರೇ ಈ ಒಂದು ಯೋಜನೆಗೆ ಮೂಲ ಕರ್ತೃ ಎನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಯಾಕಂದ್ರೆ ಅವತ್ತು ಅವರು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಮಾಡಲಿಕ್ಕೆ ಒಂದು ರೆಡ್ ಝೋನ್ ಅನ್ನ ಮಾಡಿಸಿದ್ರು. ಅದರ ಪರಿಣಾಮವಾಗಿ ಇವತ್ತಿಗೂ ಕೂಡ ಈ ಒಂದು ಯೋಜನೆಯ ವಿಚಾರವಾಗಿ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಆಡಳಿತ ನಡೆಸ್ತಕ್ಕಂಥ ಎಲ್ಲ ಸರ್ಕಾರಗಳು ಈ ಯೋಜನೆಗೆ ಒಂದಷ್ಟು ಚಾಲನೆಯನ್ನ ಒಂದಷ್ಟು ಶಕ್ತಿಯನ್ನ ಕೊಟ್ಕೊಂಡು ಬಂದಿದ್ದಾವೆ. ಹಾಗಾಗಿ ಈಗ DK ಶಿವಕುಮಾರ್ ಅವರು ಈ ಯೋಜನೆಯನ್ನ ಶತಾಯಗತಾಯ ಮಾಡೇ ಮಾಡ್ತೇವೆ ಎನ್ನುವಂತಹ ಮಾತನ್ನ ಹೇಳ್ತಾ ಇರುವಂತಹ ಹಿನ್ನೆಲೆ ಸಾಕಷ್ಟು ವಿರೋಧಕ್ಕೂ ಕೂಡ ಕಾರಣ ಆಗಿದೆ. ಈಗ ಇದು ರಾಜಕೀಯವಾಗಿಯೂ ಕೂಡ ಸಾಕಷ್ಟು ತಿರುವನ್ನ ಪಡೆದಿದೆ. ಅಂದ್ರೆ ಅಲ್ಲಿ ಮೂಲವಾಗಿ ಯಾರು ರೈತಾಪಿ ವರ್ಗ ಇದೆ, ಆ ರೈತರ ಒತ್ತಾಯ ಏನಂದ್ರೆ ಇಲ್ಲಿ ಇರ್ತಕ್ಕಂತಹ ಕೃಷಿ ಭೂಮಿಯನ್ನ ನೀವು ನಾಶ ಮಾಡಿ ಟೌನ್ಶಿಪ್ ಅನ್ನ ಪ್ರಾರಂಭ ಮಾಡಿದ್ರೆ ಸಾವಿರಾರು ಜನ ರೈತರು ಬೀದಿಗೆ ಬರ್ತಾರೆ ಎನ್ನುವಂತಹ ಮಾತನ್ನ ರೈತರು, ಅಲ್ಲಿ ಯಾರು ಮೂಲ ರೈತಾಪಿ ವರ್ಗದ ಜನ ಇದ್ದಾರೆ, ಅವರ ಅಭಿಪ್ರಾಯ ಆಗಿದೆ. ಆದರೆ ಮತ್ತೊಂದು ಕಡೆ ಇಲ್ಲಿ ರಾಜಕೀಯವಾಗಿ ಸಾಕಷ್ಟು ಕೆಸರರ ಚಾಟ ನಡೀತಾ ಇದೆ. ಯಾಕಂದ್ರೆ 9600ಕ್ಕೂ ಹೆಚ್ಚು ಎಕರೆ ಪ್ರದೇಶವನ್ನ ಈ ಒಂದು ಯೋಜನೆಗೆ ಭೂಸ್ವಾಧೀನವನ್ನ ಮಾಡಲಾಗುತ್ತೆ ಎನ್ನುವಂತಹ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಆದರೆ ಇಲ್ಲಿ ಪ್ರಮುಖವಾಗಿ ರೈತರ ಪರವಾಗಿ ರಾಜಕೀಯ ಪಕ್ಷಗಳು ಬರ್ತಾ ಇದ್ರು ಕೂಡ, ಆದರೆ ಈ ಹಿಂದೆ ಅವರೂ ಕೂಡ ಈ ಯೋಜನೆಗೆ ಶಕ್ತಿಯನ್ನ ತುಂಬಿದ್ದಾರೆ ಎನ್ನುವಂಥದ್ದು ಅಷ್ಟೇ ಸತ್ಯ. ಹಾಗಾಗಿ ಎಲ್ಲೋ ಒಂದು ಕಡೆ ತಮ್ಮ ರಾಜಕೀಯ ಶಕ್ತಿಗಾಗಿ ಎಲ್ಲೋ ಒಂದು ಕಡೆ ಬಿಡದಿ ಟೌನ್ಶಿಪ್ ಯೋಜನೆ ಒಂದು ದಾಳ ಆಗಿ ಸಿಕ್ಕಿದೆಯಾ ಎನ್ನುವಂತಹ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಇವತ್ತು ಏನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರವರು ಕೂಡ ಬಿಡದಿಯ ಬೈರಮಂಗಲಕ್ಕೆ ಬಂದಿದ್ದಾರೆ. ಅಲ್ಲಿ ಸುತ್ತಮುತ್ತಲ ಗ್ರಾಮಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಆ ಗ್ರಾಮಗಳಲ್ಲಿ ರೈತಾಪಿ ವರ್ಗದ ಜನರ ಜಮೀನುಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ರೈತರ ಪ್ರತಿಭಟನಾ ಸ್ಥಳಕ್ಕೂ ಕೂಡ ಭೇಟಿಯನ್ನ ಕೊಟ್ಟು ನಾನು ರೈತರ ವಿಚಾರವಾಗಿ ಅವರ ಪರವಾಗಿ ಇರ್ತೇನೆ, ವಿಧಾನಸಭೆಯಲ್ಲಿ ಅವರ ಪರವಾಗಿ ಧ್ವನಿಯನ್ನ ಎತ್ತುತ್ತೇನೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ಬಿಡದಿ ನ್ಯೂ ಟೌನ್ಶಿಪ್ ಯೋಜನೆ ಸಾಕಷ್ಟು ರಾಜಕೀಯವಾಗಿ ಉಪಯೋಗ ಆಗ್ತಾ ಇದೆ ಹೊರತು ಅಲ್ಲಿ ಏನು ವಾಸ್ತವವಾಗಿರ್ತಕ್ಕಂತಹ ವಿಚಾರಗಳು ಮರೆಮಾಚ್ತಾ ಇದ್ದಾವೆ ಎನ್ನುವಂಥದ್ದು ಬಹಳ ಗಮನಾರ್ಹ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.